ಹೌದು, ಅಸಲಿ ಟಾರ್ಗೆಟ್ ಯಾರು ಅನ್ನುವಂತಹ ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯು ಕೂಡ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಕೂಡ ಈಗಾಗಲೇ ಜನಾರ್ದನ ರೆಡ್ಡಿ ಕೂಡ ಹೇಳ್ಕೊಂಡ್ರು, ಶ್ರೀರಾಮುಲು ಕೂಡ ಮಾತಾಡಿದ್ರು, ಬಿಜೆಪಿ ಅನೇಕ ನಾಯಕರು ಕೂಡ ಮಾತಾಡಿದ್ರು. ಬಳ್ಳಾರಿ ಫೈರಿಂಗ್ ಸತ್ಯ ಶೋಧಕ್ಕೆ ಈಗ ಟೀಮ್ ಇಳಿದಿದೆ. ಗುಂಡು ಹಾರಿದ ಸ್ಥಳದಲ್ಲಿ ರಿಪಬ್ಲಿಕ್ ರಿಯಾಲಿಟಿ ಚೆಕ್. ರೆಡ್ಡಿ ನಿವಾಸದತ್ತ ಗುರಿಯಾಗಿಸಿ ಹಾಗಾದ್ರೆ ಈ ಗುಂಡು ಹಾರ್ತಾ ಅನ್ನೋ ಪ್ರಶ್ನೆ. ಸತೀಶ್ ರೆಡ್ಡಿ ಅಂಗರಕ್ಷಕರ ಬಂದೂಕಿನಿಂದ ಫೈರಿಂಗ್ ಆಯ್ತಾ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಇದೆ. ರಾಜಶೇಖರ್ ಬಲಿ ಪಡೆದಂತಹ ಗುಂಡು ಯಾವ ಅಂಗರಕ್ಷಕನ ಬಂದೂಕಿನದ್ದು ಅನ್ನೋ ಪ್ರಶ್ನೆ ಇದೆ. ಗುಂಡಿನ ಸತ್ಯ ಜಾಲಾಟಕ್ಕೆ ರಿಪಬ್ಲಿಕ್ ಕನ್ನಡ ಇಳಿದಿದೆ. ಜನಾರ್ದನ ರೆಡ್ಡಿ ಅಸಲಿ ಟಾರ್ಗೆಟ್ ಹಾಗಾದ್ರೆ ಅವರನ್ನೇ ಗುರಿಯಾಗಿಸಿ ಟಾರ್ಗೆಟ್ ಮಾಡಿ ಫೈರಿಂಗ್ ನಡೀತಾ ಅವರ ನಿವಾಸದತ್ತ ಗುರಿಯನ್ನ ಇಟ್ಟು ಮಾಡಿದಂತ ಫೈರಿಂಗ್ ಅನ್ನುವಂಥದ್ದು ಒಂದಷ್ಟು ವಿಡಿಯೋಗಳಲ್ಲಿ ಗೊತ್ತಾಗ್ತಾ ಇರೋದು. ಹಾಗಾದ್ರೆ ಅಸಲಿ ಟಾರ್ಗೆಟ್ ಅವರನ್ನೇ ಗುರಿಯಾಗಿಸಿ ಗುಂಡು ಹಾರ್ತಾ ಅನ್ನೋ ಪ್ರಶ್ನೆ. ಹೌದು, ಅಸಲಿ ಟಾರ್ಗೆಟ್ ಯಾರು ಅನ್ನುವಂತಹ ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯು ಕೂಡ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಕೂಡ ಈಗಾಗಲೇ ಜನಾರ್ದನ ರೆಡ್ಡಿ ಕೂಡ ಹೇಳ್ಕೊಂಡ್ರು, ಶ್ರೀರಾಮುಲು ಕೂಡ ಮಾತಾಡಿದ್ರು, ಬಿಜೆಪಿ ಅನೇಕ ನಾಯಕರು ಕೂಡ ಮಾತಾಡಿದ್ರು. ಬಳ್ಳಾರಿ ಫೈರಿಂಗ್ ಸತ್ಯ ಶೋಧಕ್ಕೆ ಈಗ ಟೀಮ್ ಇಳಿದಿದೆ. ಗುಂಡು ಹಾರಿದ ಸ್ಥಳದಲ್ಲಿ ರಿಪಬ್ಲಿಕ್ ರಿಯಾಲಿಟಿ ಚೆಕ್. ರೆಡ್ಡಿ ನಿವಾಸದತ್ತ ಗುರಿಯಾಗಿಸಿ ಹಾಗಾದ್ರೆ ಈ ಗುಂಡು ಹಾರ್ತಾ ಅನ್ನೋ ಪ್ರಶ್ನೆ. ಸತೀಶ್ ರೆಡ್ಡಿ ಅಂಗರಕ್ಷಕರ ಬಂದೂಕಿನಿಂದ ಫೈರಿಂಗ್ ಆಯ್ತಾ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಇದೆ. ರಾಜಶೇಖರ್ ಬಲಿ ಪಡೆದಂತಹ ಗುಂಡು ಯಾವ ಅಂಗರಕ್ಷಕನ ಬಂದೂಕಿನದ್ದು ಅನ್ನೋ ಪ್ರಶ್ನೆ ಇದೆ. ಗುಂಡಿನ ಸತ್ಯ ಜಾಲಾಟಕ್ಕೆ ರಿಪಬ್ಲಿಕ್ ಕನ್ನಡ ಇಳಿದಿದೆ. ಜನಾರ್ದನ ರೆಡ್ಡಿ ಅಸಲಿ ಟಾರ್ಗೆಟ್ ಹಾಗಾದ್ರೆ ಅವರನ್ನೇ ಗುರಿಯಾಗಿಸಿ ಟಾರ್ಗೆಟ್ ಮಾಡಿ ಫೈರಿಂಗ್ ನಡೀತಾ ಅವರ ನಿವಾಸದತ್ತ ಗುರಿಯನ್ನ ಇಟ್ಟು ಮಾಡಿದಂತ ಫೈರಿಂಗ್ ಅನ್ನುವಂಥದ್ದು ಒಂದಷ್ಟು ವಿಡಿಯೋಗಳಲ್ಲಿ ಗೊತ್ತಾಗ್ತಾ ಇರೋದು. ಹಾಗಾದ್ರೆ ಅಸಲಿ ಟಾರ್ಗೆಟ್ ಅವರನ್ನೇ ಗುರಿಯಾಗಿಸಿ ಗುಂಡು ಹಾರ್ತಾ ಅನ್ನೋ ಪ್ರಶ್ನೆ. ಹೌದು, ಅಸಲಿ ಟಾರ್ಗೆಟ್ ಯಾರು ಅನ್ನುವಂತಹ ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯು ಕೂಡ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಕೂಡ ಈಗಾಗಲೇ ಜನಾರ್ದನ ರೆಡ್ಡಿ ಕೂಡ ಹೇಳ್ಕೊಂಡ್ರು, ಶ್ರೀರಾಮುಲು ಕೂಡ ಮಾತಾಡಿದ್ರು, ಬಿಜೆಪಿ ಅನೇಕ ನಾಯಕರು ಕೂಡ ಮಾತಾಡಿದ್ರು. ಬಳ್ಳಾರಿ ಫೈರಿಂಗ್ ಸತ್ಯ ಶೋಧಕ್ಕೆ ಈಗ ಟೀಮ್ ಇಳಿದಿದೆ. ಗುಂಡು ಹಾರಿದ ಸ್ಥಳದಲ್ಲಿ ರಿಪಬ್ಲಿಕ್ ರಿಯಾಲಿಟಿ ಚೆಕ್. ರೆಡ್ಡಿ ನಿವಾಸದತ್ತ ಗುರಿಯಾಗಿಸಿ ಹಾಗಾದ್ರೆ ಈ ಗುಂಡು ಹಾರ್ತಾ ಅನ್ನೋ ಪ್ರಶ್ನೆ. ಸತೀಶ್ ರೆಡ್ಡಿ ಅಂಗರಕ್ಷಕರ ಬಂದೂಕಿನಿಂದ ಫೈರಿಂಗ್ ಆಯ್ತಾ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಇದೆ. ರಾಜಶೇಖರ್ ಬಲಿ ಪಡೆದಂತಹ ಗುಂಡು ಯಾವ ಅಂಗರಕ್ಷಕನ ಬಂದೂಕಿನದ್ದು ಅನ್ನೋ ಪ್ರಶ್ನೆ ಇದೆ. ಗುಂಡಿನ ಸತ್ಯ ಜಾಲಾಟಕ್ಕೆ ರಿಪಬ್ಲಿಕ್ ಕನ್ನಡ ಇಳಿದಿದೆ. ಜನಾರ್ದನ ರೆಡ್ಡಿ ಅಸಲಿ ಟಾರ್ಗೆಟ್ ಹಾಗಾದ್ರೆ ಅವರನ್ನೇ ಗುರಿಯಾಗಿಸಿ ಟಾರ್ಗೆಟ್ ಮಾಡಿ ಫೈರಿಂಗ್ ನಡೀತಾ ಅವರ ನಿವಾಸದತ್ತ ಗುರಿಯನ್ನ ಇಟ್ಟು ಮಾಡಿದಂತ ಫೈರಿಂಗ್ ಅನ್ನುವಂಥದ್ದು ಒಂದಷ್ಟು ವಿಡಿಯೋಗಳಲ್ಲಿ ಗೊತ್ತಾಗ್ತಾ ಇರೋದು. ಹಾಗಾದ್ರೆ ಅಸಲಿ ಟಾರ್ಗೆಟ್ ಅವರನ್ನೇ ಗುರಿಯಾಗಿಸಿ ಗುಂಡು ಹಾರ್ತಾ ಅನ್ನೋ ಪ್ರಶ್ನೆ. ಹೌದು, ಅಸಲಿ ಟಾರ್ಗೆಟ್ ಯಾರು ಅನ್ನುವಂತಹ ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯು ಕೂಡ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಕೂಡ ಈಗಾಗಲೇ ಜನಾರ್ದನ ರೆಡ್ಡಿ ಕೂಡ ಹೇಳ್ಕೊಂಡ್ರು, ಶ್ರೀರಾಮುಲು ಕೂಡ ಮಾತಾಡಿದ್ರು, ಬಿಜೆಪಿ ಅನೇಕ ನಾಯಕರು ಕೂಡ ಮಾತಾಡಿದ್ರು. ಬಳ್ಳಾರಿ ಫೈರಿಂಗ್ ಸತ್ಯ ಶೋಧಕ್ಕೆ ಈಗ ಟೀಮ್ ಇಳಿದಿದೆ. ಗುಂಡು ಹಾರಿದ ಸ್ಥಳದಲ್ಲಿ ರಿಪಬ್ಲಿಕ್ ರಿಯಾಲಿಟಿ ಚೆಕ್. ರೆಡ್ಡಿ ನಿವಾಸದತ್ತ ಗುರಿಯಾಗಿಸಿ ಹಾಗಾದ್ರೆ ಈ ಗುಂಡು ಹಾರ್ತಾ ಅನ್ನೋ ಪ್ರಶ್ನೆ. ಸತೀಶ್ ರೆಡ್ಡಿ ಅಂಗರಕ್ಷಕರ ಬಂದೂಕಿನಿಂದ ಫೈರಿಂಗ್ ಆಯ್ತಾ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಇದೆ. ರಾಜಶೇಖರ್ ಬಲಿ ಪಡೆದಂತಹ ಗುಂಡು ಯಾವ ಅಂಗರಕ್ಷಕನ ಬಂದೂಕಿನದ್ದು ಅನ್ನೋ ಪ್ರಶ್ನೆ ಇದೆ. ಗುಂಡಿನ ಸತ್ಯ ಜಾಲಾಟಕ್ಕೆ ರಿಪಬ್ಲಿಕ್ ಕನ್ನಡ ಇಳಿದಿದೆ. ಜನಾರ್ದನ ರೆಡ್ಡಿ ಅಸಲಿ ಟಾರ್ಗೆಟ್ ಹಾಗಾದ್ರೆ ಅವರನ್ನೇ ಗುರಿಯಾಗಿಸಿ ಟಾರ್ಗೆಟ್ ಮಾಡಿ ಫೈರಿಂಗ್ ನಡೀತಾ ಅವರ ನಿವಾಸದತ್ತ ಗುರಿಯನ್ನ ಇಟ್ಟು ಮಾಡಿದಂತ ಫೈರಿಂಗ್ ಅನ್ನುವಂಥದ್ದು ಒಂದಷ್ಟು ವಿಡಿಯೋಗಳಲ್ಲಿ ಗೊತ್ತಾಗ್ತಾ ಇರೋದು. ಹಾಗಾದ್ರೆ ಅಸಲಿ ಟಾರ್ಗೆಟ್ ಅವರನ್ನೇ ಗುರಿಯಾಗಿಸಿ ಗುಂಡು ಹಾರ್ತಾ ಅನ್ನೋ ಪ್ರಶ್ನೆ. ಹೌದು, ಅಸಲಿ ಟಾರ್ಗೆಟ್ ಯಾರು ಅನ್ನುವಂತಹ ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯು ಕೂಡ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಕೂಡ ಈಗಾಗಲೇ ಜನಾರ್ದನ ರೆಡ್ಡಿ ಕೂಡ ಹೇಳ್ಕೊಂಡ್ರು, ಶ್ರೀರಾಮುಲು ಕೂಡ ಮಾತಾಡಿದ್ರು, ಬಿಜೆಪಿ ಅನೇಕ ನಾಯಕರು ಕೂಡ ಮಾತಾಡಿದ್ರು. ಬಳ್ಳಾರಿ ಫೈರಿಂಗ್ ಸತ್ಯ ಶೋಧಕ್ಕೆ ಈಗ ಟೀಮ್ ಇಳಿದಿದೆ. ಗುಂಡು ಹಾರಿದ ಸ್ಥಳದಲ್ಲಿ ರಿಪಬ್ಲಿಕ್ ರಿಯಾಲಿಟಿ ಚೆಕ್. ರೆಡ್ಡಿ ನಿವಾಸದತ್ತ ಗುರಿಯಾಗಿಸಿ ಹಾಗಾದ್ರೆ ಈ ಗುಂಡು ಹಾರ್ತಾ ಅನ್ನೋ ಪ್ರಶ್ನೆ. ಸತೀಶ್ ರೆಡ್ಡಿ ಅಂಗರಕ್ಷಕರ ಬಂದೂಕಿನಿಂದ ಫೈರಿಂಗ್ ಆಯ್ತಾ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಇದೆ. ರಾಜಶೇಖರ್ ಬಲಿ ಪಡೆದಂತಹ ಗುಂಡು
ಯಾವ ಅಂಗರಕ್ಷಕನ ಬಂದೂಕಿನದ್ದು ಅನ್ನೋ ಪ್ರಶ್ನೆ ಇದೆ. ಗುಂಡಿನ ಸತ್ಯ ಜಾಲಾಟಕ್ಕೆ ರಿಪಬ್ಲಿಕ್ ಕನ್ನಡ ಇಳಿದಿದೆ. ಜನಾರ್ದನ ರೆಡ್ಡಿ ಅಸಲಿ ಟಾರ್ಗೆಟ್. ಹಾಗಾದ್ರೆ ಅವರನ್ನೇ ಗುರಿಯಾಗಿಸಿ ಟಾರ್ಗೆಟ್ ಮಾಡಿ ಫೈರಿಂಗ್ ನಡೀತಾ ಅವರ ನಿವಾಸದತ್ತ ಗುರಿಯನ್ನ ಇಟ್ಟು ಮಾಡಿದಂತ ಫೈರಿಂಗ್ ಅನ್ನುವಂಥದ್ದು ಒಂದಷ್ಟು ವಿಡಿಯೋಗಳಲ್ಲಿ ಗೊತ್ತಾಗ್ತಾ ಇರೋದು. ಹಾಗಾದ್ರೆ ಅಸಲಿ ಟಾರ್ಗೆಟ್ ಅವರನ್ನೇ ಗುರಿಯಾಗಿಸಿ ಗುಂಡು ಹಾರ್ತಾ ಅನ್ನೋ ಪ್ರಶ್ನೆ. ಅಸಲಿ ಟಾರ್ಗೆಟ್ ಯಾರು ಅನ್ನುವಂತಹ ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯು ಕೂಡ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಕೂಡ ಈಗಾಗಲೇ ಜನಾರ್ದನ ರೆಡ್ಡಿ ಕೂಡ ಹೇಳ್ಕೊಂಡ್ರು, ಶ್ರೀರಾಮುಲು ಕೂಡ ಮಾತಾಡಿದ್ರು, ಬಿಜೆಪಿ ಅನೇಕ ನಾಯಕರು ಕೂಡ ಮಾತಾಡಿದ್ರು. ಬಳ್ಳಾರಿ ಫೈರಿಂಗ್ ಸತ್ಯ ಶೋಧಕ್ಕೆ ಈಗ ಟೀಮ್ ಇಳಿದಿದೆ. ಗುಂಡು ಹಾರಿದ ಸ್ಥಳದಲ್ಲಿ ರಿಪಬ್ಲಿಕ್ ರಿಯಾಲಿಟಿ ಚೆಕ್. ರೆಡ್ಡಿ ನಿವಾಸದತ್ತ ಗುರಿಯಾಗಿಸಿ ಹಾಗಾದ್ರೆ ಈ ಗುಂಡು ಹಾರ್ತಾ ಅನ್ನೋ ಪ್ರಶ್ನೆ. ಸತೀಶ್ ರೆಡ್ಡಿ ಅಂಗರಕ್ಷಕರ ಬಂದೂಕಿನಿಂದ ಫೈರಿಂಗ್ ಆಯ್ತಾ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಇದೆ. ರಾಜಶೇಖರ್ ಬಲಿ ಪಡೆದಂತಹ ಗುಂಡು ಯಾವ ಅಂಗರಕ್ಷಕನ ಬಂದೂಕಿನದ್ದು ಅನ್ನೋ ಪ್ರಶ್ನೆ ಇದೆ. ಗುಂಡಿನ ಸತ್ಯ ಜಾಲಾಟಕ್ಕೆ ರಿಪಬ್ಲಿಕ್ ಕನ್ನಡ ಇಳಿದಿದೆ. ಜನಾರ್ದನ ರೆಡ್ಡಿ ಅಸಲಿ ಟಾರ್ಗೆಟ್. ಹಾಗಾದ್ರೆ ಅವರನ್ನೇ ಗುರಿಯಾಗಿಸಿ ಟಾರ್ಗೆಟ್ ಮಾಡಿ ಫೈರಿಂಗ್ ನಡೀತಾ ಅವರ ನಿವಾಸದತ್ತ ಗುರಿಯನ್ನ ಇಟ್ಟು ಮಾಡಿದಂತ ಫೈರಿಂಗ್ ಅನ್ನುವಂಥದ್ದು ಒಂದಷ್ಟು ವಿಡಿಯೋಗಳಲ್ಲಿ ಗೊತ್ತಾಗ್ತಾ ಇರೋದು. ಹಾಗಾದ್ರೆ ಅಸಲಿ ಟಾರ್ಗೆಟ್ ಅವರನ್ನೇ ಗುರಿಯಾಗಿಸಿ ಗುಂಡು ಹಾರ್ತಾ ಅನ್ನೋ ಪ್ರಶ್ನೆ. ಅಸಲಿ ಟಾರ್ಗೆಟ್ ಯಾರು ಅನ್ನುವಂತಹ ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯು ಕೂಡ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಕೂಡ ಈಗಾಗಲೇ ಜನಾರ್ದನ ರೆಡ್ಡಿ ಕೂಡ ಹೇಳ್ಕೊಂಡ್ರು, ಶ್ರೀರಾಮುಲು ಕೂಡ ಮಾತಾಡಿದ್ರು, ಬಿಜೆಪಿ ಅನೇಕ ನಾಯಕರು ಕೂಡ ಮಾತಾಡಿದ್ರು. ಬಳ್ಳಾರಿ ಫೈರಿಂಗ್ ಸತ್ಯ ಶೋಧಕ್ಕೆ ಈಗ ಟೀಮ್ ಇಳಿದಿದೆ. ಗುಂಡು ಹಾರಿದ ಸ್ಥಳದಲ್ಲಿ ರಿಪಬ್ಲಿಕ್ ರಿಯಾಲಿಟಿ ಚೆಕ್. ರೆಡ್ಡಿ ನಿವಾಸದತ್ತ ಗುರಿಯಾಗಿಸಿ ಹಾಗಾದ್ರೆ ಈ ಗುಂಡು ಹಾರ್ತಾ ಅನ್ನೋ ಪ್ರಶ್ನೆ. ಸತೀಶ್ ರೆಡ್ಡಿ ಅಂಗರಕ್ಷಕರ ಬಂದೂಕಿನಿಂದ ಫೈರಿಂಗ್ ಆಯ್ತಾ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಇದೆ. ರಾಜಶೇಖರ್ ಬಲಿ ಪಡೆದಂತಹ ಗುಂಡು ಯಾವ ಅಂಗರಕ್ಷಕನ ಬಂದೂಕಿನದ್ದು ಅನ್ನೋ ಪ್ರಶ್ನೆ ಇದೆ. ಗುಂಡಿನ ಸತ್ಯ ಜಾಲಾಟಕ್ಕೆ ರಿಪಬ್ಲಿಕ್ ಕನ್ನಡ ಇಳಿದಿದೆ. ಜನಾರ್ದನ ರೆಡ್ಡಿ ಅಸಲಿ ಟಾರ್ಗೆಟ್. ಹಾಗಾದ್ರೆ ಅವರನ್ನೇ ಗುರಿಯಾಗಿಸಿ ಟಾರ್ಗೆಟ್ ಮಾಡಿ ಫೈರಿಂಗ್ ನಡೀತಾ ಅವರ ನಿವಾಸದತ್ತ ಗುರಿಯನ್ನ ಇಟ್ಟು ಮಾಡಿದಂತ ಫೈರಿಂಗ್ ಅನ್ನುವಂಥದ್ದು ಒಂದಷ್ಟು ವಿಡಿಯೋಗಳಲ್ಲಿ ಗೊತ್ತಾಗ್ತಾ ಇರೋದು. ಹಾಗಾದ್ರೆ ಅಸಲಿ ಟಾರ್ಗೆಟ್ ಅವರನ್ನೇ ಗುರಿಯಾಗಿಸಿ ಗುಂಡು ಹಾರ್ತಾ ಅನ್ನೋ ಪ್ರಶ್ನೆ. ಅಸಲಿ ಟಾರ್ಗೆಟ್ ಯಾರು ಅನ್ನುವಂತಹ ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯು ಕೂಡ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಕೂಡ ಈಗಾಗಲೇ ಜನಾರ್ದನ ರೆಡ್ಡಿ ಕೂಡ ಹೇಳ್ಕೊಂಡ್ರು, ಶ್ರೀರಾಮುಲು ಕೂಡ ಮಾತಾಡಿದ್ರು, ಬಿಜೆಪಿ ಅನೇಕ ನಾಯಕರು ಕೂಡ ಮಾತಾಡಿದ್ರು. ಬಳ್ಳಾರಿ ಫೈರಿಂಗ್ ಸತ್ಯ ಶೋಧಕ್ಕೆ ಈಗ ಟೀಮ್ ಇಳಿದಿದೆ. ಗುಂಡು ಹಾರಿದ ಸ್ಥಳದಲ್ಲಿ ರಿಪಬ್ಲಿಕ್ ರಿಯಾಲಿಟಿ ಚೆಕ್. ರೆಡ್ಡಿ ನಿವಾಸದತ್ತ ಗುರಿಯಾಗಿಸಿ ಹಾಗಾದ್ರೆ ಈ ಗುಂಡು ಹಾರ್ತಾ ಅನ್ನೋ ಪ್ರಶ್ನೆ. ಸತೀಶ್ ರೆಡ್ಡಿ ಅಂಗರಕ್ಷಕರ ಬಂದೂಕಿನಿಂದ ಫೈರಿಂಗ್ ಆಯ್ತಾ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಇದೆ. ರಾಜಶೇಖರ್ ಬಲಿ ಪಡೆದಂತಹ ಗುಂಡು ಯಾವ ಅಂಗರಕ್ಷಕನ ಬಂದೂಕಿನದ್ದು ಅನ್ನೋ ಪ್ರಶ್ನೆ ಇದೆ. ಗುಂಡಿನ ಸತ್ಯ ಜಾಲಾಟಕ್ಕೆ ರಿಪಬ್ಲಿಕ್ ಕನ್ನಡ ಇಳಿದಿದೆ. ಜನಾರ್ದನ ರೆಡ್ಡಿ ಅಸಲಿ ಟಾರ್ಗೆಟ್. ಹಾಗಾದ್ರೆ ಅವರನ್ನೇ ಗುರಿಯಾಗಿಸಿ ಟಾರ್ಗೆಟ್ ಮಾಡಿ ಫೈರಿಂಗ್ ನಡೀತಾ ಅವರ ನಿವಾಸದತ್ತ ಗುರಿಯನ್ನ ಇಟ್ಟು ಮಾಡಿದಂತ ಫೈರಿಂಗ್ ಅನ್ನುವಂಥದ್ದು ಒಂದಷ್ಟು ವಿಡಿಯೋಗಳಲ್ಲಿ ಗೊತ್ತಾಗ್ತಾ ಇರೋದು. ಹಾಗಾದ್ರೆ ಅಸಲಿ ಟಾರ್ಗೆಟ್ ಅವರನ್ನೇ ಗುರಿಯಾಗಿಸಿ ಗುಂಡು ಹಾರ್ತಾ ಅನ್ನೋ ಪ್ರಶ್ನೆ.